ಪಾಪ ನಮ್ಮ ಹೀರೋಯಿನ್ ನನ್ನನ್ನು ಯಾಕೆ ಮಾತಾಡಿಸ್ತಿಲ್ಲ ಅಂತ ಬೇರೆ ನೋಡ್ತಾ ಇದ್ದಾರೆ. ಫೈನ್, ಈ ಒಂದು ಚಿತ್ರದಲ್ಲಿ ನೀವು ಅಂಜಲಿ ಅನ್ನೋ ಪಾತ್ರವನ್ನ ನಿರ್ವಹಿಸ್ತಾ ಇದ್ದೀರಾ. ಈ ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಯಾವ ರೀತಿ, ಸೈಲೆಂಟಾ ಅಥವಾ ತುಂಬಾ ಬಜಾರಿನಾ, ಇನೋಸೆಂಟಾ? ಸ್ವಲ್ಪ ಸೈಲೆಂಟ್ ಕ್ಯಾರೆಕ್ಟರ್, ಒಂದು ಯೂಶುವಲ್ ಕಾಲೇಜ್ ಹುಡುಗಿ ಕ್ಯಾರೆಕ್ಟರ್. ಆ್ಯಂಡ್ ಅದಾಗಿದ್ಮೇಲೆ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಹೇಗೆ ಹೋಗುತ್ತೆ ಅನ್ನೋದು ನನ್ನ ಕ್ಯಾರೆಕ್ಟರ್ ಬರುತ್ತೆ. ಓಕೆ, ಅಂದ್ರೆ ಸೈಲೆಂಟ್ ಕ್ಯಾರೆಕ್ಟರ್ ಅಂತ ಹೇಳ್ತಾ ಇದ್ದೀರಾ. ನಿಜವಾದ ಜೀವನದಲ್ಲೂ ಸೈಲೆಂಟ್ ಅಲ್ವೋ? ಸ್ವಲ್ಪ ಇಂಟ್ರೋವರ್ಟ್ ನಾನು. ಸರ್, ಏನು ಹೇಳ್ತೀರಾ ಇದ್ರ ಬಗ್ಗೆ? ನಮಗೆ ಹೀರೋಯಿನ್ದು ಸಂಬಂಧನೇ ಇಲ್ಲ ಮೇಡಮ್, ಅದು ನೀವು ಹೀರೋನ್ ಕೇಳಬೇಕು. ನಮಗೆ ಬೇಕಾದ್ರೆ ಹೀರೋ ಹತ್ರ ಹೆಂಗೆ ಒದೇ ತಿಂದ್ರಿ ಹೀರೋ ಏನು ಅಂತ ಕೇಳಿದ್ರೆ ಹೇಳ್ತೀನಿ. ನಮಗೆ ಸ್ಕ್ರೀನ್ ಸ್ಪೇಸ್ ಇದೆ, ಬಟ್ ಏನಂತ ಹೇಳಿದ್ರೆ ಈಸ್ ಅ ವೆರಿ ವಂಡರ್ಫುಲ್ ಆ್ಯಕ್ಟರು, ಪ್ರೊಫೆಷನಲ್ ಆ್ಯಕ್ಟರು. ಜಾಸ್ತಿ ಮಾತುಕತೆ ಏನಿಲ್ಲ, ಅಂದರೆ ಲೂಸ್ ಟಾಕ್ಸ್ಗಳು ಏನಿಲ್ಲ ಅವರು ಬರ್ತಾರೆ. ಬಟ್ ಅವರಿಂದ ನಾವು ಕಲಿಯಂತ ತುಂಬ ನೋಡಿದ್ದೀವಿ. ಕ್ಲೈಮ್ಯಾಕ್ಸ್ ಸೀನ್ಸ್ಗಳಲ್ಲಿ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದು ಇಟ್ಸ್ ಗುಡ್. ಅಂದರೆ ನಾವು ಸ್ವಲ್ಪ ಆಲ್ರೆಡಿ ನೇಮ್ ಮಾಡಿರುವಂಥ ಒಬ್ಬರು ಆ್ಯಕ್ಟರ್, ಅವರಿಂದ ನಾವು ಹೊಸಬರಾಗಿ ನಮಗೆ ಕಲಿಯುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ವಿಶ್ವಾಸ ಸತ್ಯವಾದ ಮಾತೆ. ಹಾಗೆ ನಿಮ್ಮ ಕೆಲವೊಂದು ಚಿತ್ರಗಳು ರಿಲೀಸ್ಗೂ ಕೂಡ ರೆಡಿ ಆಗಿದೆ. ಈ ಒಂದು ಚಿತ್ರದಲ್ಲೂ ಕೂಡ ನಾಯಕಿ ನಟಿಯಾಗಿ ಬಣ್ಣವನ್ನು ಹಚ್ಚಿದ್ದೀರಾ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಆಲ್ಮೋಸ್ಟ್ ಒಂದು 4-5 ಮೂವೀಸ್ ಕಂಪ್ಲೀಟ್ ಮಾಡಿದ್ದೀನಿ. ಬಟ್ ರಿಲೀಸಿಗೆ ಮೇ ಬಿ ಈಗ ಸದ್ಯಕ್ಕೆ ಈ ವರ್ಷದಲ್ಲಿ ಒಂದು 2-3 ಇದೆ. ಅದ್ರಲ್ಲಿ ಮೇ ಬಿ ಓಂ ಶಿವಂ ಫಸ್ಟ್ ಆಗುತ್ತೆ. ಬಟ್ ಅದಾಗ್ತಿರೋದಕ್ಕೆ ತುಂಬ ಖುಷಿ ಇದೆ ನನಗೆ. ಯಾಕೆಂತ ಹೇಳಿದ್ರೆ ಒಂದು ಒಳ್ಳೆ ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದಾರೆ ನನಗೆ. ಸ್ಟೋರಿ ಒಂದು ಹೀರೋಯಿನಿಗೆ ಯೂಶಲಿ ಅಷ್ಟೊಂದು ಸ್ಕ್ರೀನ್ ಸ್ಪೇಸ್ ಬರೋದಿಲ್ಲ ಯಾವ ಪ್ರಾಜೆಕ್ಟಲ್ಲೂ, ನನಗಂತ ಒಳ್ಳೆ ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಓಕೆ, ನನ್ನ ಆ್ಯಕ್ಟಿಂಗನ್ನು ಜನರು ಗುರುತಿಸೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ಐ ಆಲ್ಸೋ ಲುಕಿಂಗ್ ಫಾರ್ವರ್ಡ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.